ಸಾಧಾರಣ ಕಾಲದ 20ನೆಯ ಶುಕ್ರವಾರ. ಪ್ರವಾದಿ ಹಿಜ್ಕೀಯೇಲನ ಗ್ರಂಥದಿಂದ ವಾಚನ. ನಾನು ಸರ್ವೇಶ್ವರನ ಹಸ್ತ ಸ್ಪರ್ಶದಿಂದ ಪರವಶನಾಗಿದ್ದೆ. ಆಗ ಅವರು ತಮ್ಮ ಆತ್ಮದ ಮೂಲಕ ನನ್ನನ್ನು ಹೊಯ್ದು ಎಲುಬುಗಳಿಂದ ತುಂಬಿದ ಒಂದು ಕಣಿವೆಯಲ್ಲಿ ಇಳಿಸಿದರು. ನಾನು ಎಲುಬುಗಳ ಮಧ್ಯೆ ಆ ಕಣಿವೆಯನ್ನು ಬಳಸಿಕೊಂಡು ಬರುವಂತೆ ಮಾಡಿದರು. ಇಗೋ, ಕಣಿವೆಯ ಮೇಲೆಲ್ಲ ಬಹಳವಾಗಿ ಒಣಗಿದ್ದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಸರ್ವೇಶ್ವರ ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವ ಬರಬಹುದೇ ಎಂದು ಕೇಳಿದರು. ನಾನು, ಸರ್ವೇಶ್ವರಾದ ದೇವರೇ, ನೀವೇ ಬಲ್ಲಿರಿ ಎಂದು ಉತ್ತರ ಕೊಟ್ಟೆ. ಆಗ ಅವರು ನನಗೆ ಹೀಗೆ ಅಪ್ಪಣೆ ಮಾಡಿದರು, ನೀನು ಆ ಎಲುಬುಗಳಿಗೆ ಪ್ರವಾದಿಸಿ ಅವಕ್ಕೆ ಈ ದೈವೋಕ್ತಿಯನ್ನು ನುಡಿ. ಒಣ ಎಲುಬುಗಳೇ, ಸರ್ವೇಶ್ವರ ವಾಣಿಯನ್ನು ಕೇಳು. ಸರ್ವೇಶ್ವರನಾದ ದೇವರು ನಿಮಗೆ ಹೀಗೆ ಹೇಳುತ್ತಾರೆ, ಇಗೋ, ನಾನು ನಿಮ್ಮೊಳಗೆ ಶ್ವಾಸವನ್ನು ಊದುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಸರ್ವೇಶ್ವರ ಎಂದು ತಿಳಿದುಕೊಳ್ಳುವಿರಿ. ನನಗೆ ಅಪ್ಪಣೆಯಾದಂತೆ ನಾನು ಈ ದೈವೋಕ್ತಿಯನ್ನು ನುಡಿದೆ. ನಾನು ಮಾಡುತ್ತಿರುವಾಗ ಒಂದು ಶಬ್ದ ಕೇಳಿಸಿತು. ಇಗೋ, ಟಕ ಟಕ ಎನ್ನುತ್ತಾ ಎಲುಬು ಎಲುಬಿಗೆ ಜೋಡಣೆಯಾದವು. ನಾನು ನೋಡುತ್ತಿರಲು ಏನಾಶ್ಚರ್ಯ! ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತು, ಚರ್ಮವು ಮೇಲು ಹೊದಿಕೆಯಾಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಆಗ ಸರ್ವೇಶ್ವರ ನನಗೆ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ. ಶ್ವಾಸವೇ, ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ನೀನು ಚತುರ್ದಿಕ್ಕುಗಳಿಂದ ಬೀಸಿ ಹತ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂದು ಅಪ್ಪಣೆ ಕೊಟ್ಟರು. ನಾನು ಅವರ ಅಪ್ಪಣೆಯಂತೆ ನುಡಿದೆ. ಇಗೋ, ಶ್ವಾಸವು ಅವುಗಳಲ್ಲಿ ಹೊಕ್ಕಿತು, ಅವು ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ಆಮೇಲೆ ಸರ್ವೇಶ್ವರ ನನಗೆ ಹೀಗೆ ಹೇಳಿದರು, ನರಪುತ್ರನೇ, ಈ ಎಲುಬುಗಳೇ ಇಸ್ರಾಯೇಲಿನ ಪೂರ್ಣ ವಂಶ. ಇಗೋ, ಆ ವಂಶೀಯರು, ಅಯ್ಯೋ, ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆ ಹಾಳಾಯಿತು, ನಾವು ಬುಡನಾಶವಾದೆವು ಎಂದುಕೊಳ್ಳುತ್ತಿದ್ದಾರೆ. ಆದ ಕಾರಣ ನೀನು ಈ ದೈವೋಕ್ತಿಯನ್ನು ಅವರಿಗೆ ನುಡಿ. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ನನ್ನ ಜನರೇ, ನೋಡಿ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ನಾಡಿಗೆ ಸೇರ ಮಾಡುವೆನು. ನನ್ನ ಜನರೇ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿದಾಗ ನಾನೇ ಸರ್ವೇಶ್ವರ ಎಂದು ನಿಮಗೆ ದೃಢವಾಗುವುದು. ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಊದಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇಶದಲ್ಲಿ ನೆಲೆಗೊಳಿಸುವೆನು. ಆಗ ಸರ್ವೇಶ್ವರನಾದ ನಾನೇ ಇದನ್ನು ನುಡಿದು ನಡೆಸಿದ್ದೇನೆ ಎಂದು ತಿಳಿದುಕೊಳ್ಳುವಿರಿ. ಇದು ಸರ್ವೇಶ್ವರನ ಸಂಕಲ್ಪ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಕೃತಜ್ಞತೆಯಿಂದ ಸಲ್ಲಿಸಿರಿ ಪ್ರಭುವಿಗೆ ಸ್ತುತಿಯನ್ನು. ಸ್ತುತಿಸಲಿ ಆತನನ್ನು ವಿಮುಕ್ತಿ ಪಡೆದವರೆಲ್ಲರೂ, ಶತ್ರುಗಳಿಂದ ಬಿಡುಗಡೆ ಹೊಂದಿದವರೆಲ್ಲರೂ. ಅಂತೆಯೇ ವಂದಿಸಲಿ ಬಂದವರು ಚತುರ್ದಿಕ್ಕುಗಳಿಂದ, ಒಂದಾಗಿ ಕೂಡಿಸಲ್ಪಟ್ಟವರೆಲ್ಲರೂ ನಾನಾ ದೇಶಗಳಿಂದ. ಶ್ಲೋಕ. ಕೃತಜ್ಞತೆಯಿಂದ ಸಲ್ಲಿಸಿರಿ ಪ್ರಭುವಿಗೆ ಸ್ತುತಿಯನ್ನು. ಅಲಿದರು ಮರಳುಗಾಡಿನಲ್ಲಿ ದಾರಿ ಕಾಣದೆ, ಬಳಲಿದರು ಜನರಿರುವ ಊರು ಸಿಗದೆ, ನರಳಿದರು ಹಸಿವೆ ಬಾಯಾರಿಕೆಯಿಂದ, ಸೊರಗಿದರು ಮನೋಯಾತನೆಯಿಂದ. ಶ್ಲೋಕ. ಕೃತಜ್ಞತೆಯಿಂದ ಸಲ್ಲಿಸಿರಿ ಪ್ರಭುವಿಗೆ ಸ್ತುತಿಯನ್ನು. ಸಂಕಟದಲ್ಲಿ ಮೊರೆಯಿಟ್ಟರು ಪ್ರಭುವಿಗೆ, ಬಿಕ್ಕಟ್ಟಿನಿಂದ ಬಿಡುಗಡೆ ಇತ್ತನು ಅವರಿಗೆ. ಸರಿಯಾದ ದಾರಿಯಲ್ಲಿ ನಡೆಸಿದವರನ್ನು, ಸೇರ ಮಾಡಿದನು ಜನ ವಾಸಿಸುವ ಊರನ್ನು. ಶ್ಲೋಕ. ಕೃತಜ್ಞತೆಯಿಂದ ಸಲ್ಲಿಸಿರಿ ಪ್ರಭುವಿಗೆ ಸ್ತುತಿಯನ್ನು. ಹೊಗಳಲ್ಲಿ ಪ್ರಭುವಿನ ಚಲ ಪ್ರೀತಿಯನ್ನು, ಜನರಿಗೆ ಆತನೆಸಗಿದ್ದ ಅತಿಶಯಗಳನ್ನು. ಬಾಯಾರಿದವರ ಆಶೆಯನಾತ ಪೂರೈಸಿದನು, ಹಸಿಯಿದ್ದವರನ್ನು ಮೃಷ್ಟಾನ್ನದಿಂದ ತೃಪ್ತಿಪಡಿಸಿದನು. ಶ್ಲೋಕ. ಕೃತಜ್ಞತೆಯಿಂದ ಸಲ್ಲಿಸಿರಿ ಪ್ರಭುವಿಗೆ ಸ್ತುತಿಯನ್ನು. ಘೋಷಣೆ. ಅಲ್ಲೆಲುಯ, ಅಲ್ಲೆಲುಯ. ಆತನ ಕರೆಗೆ ಕಿವಿಗೊಟ್ಟರೆನಿತು ಹೊಳಿತು ನೀವಿಂದೆ, ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಹಲ್ಲೆಲುಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಸದ್ದುಕಾಯರನ್ನು
ಸದ್ದೆತ್ತದಂತೆ ಮಾಡಿದರೆಂಬ ಸಮಾಚಾರ ಫರಿಸಾಯರಿಗೆ ಮುಟ್ಟಿತು. ಅವರು ಒಟ್ಟಾಗಿ ಸ್ವಾಮಿಯ ಬಳಿಗೆ ಬಂದರು. ಅವರಲ್ಲಿ ಒಬ್ಬ ಧರ್ಮೋಪದೇಶಕನು ಯೇಸುವನ್ನು ಪರೀಕ್ಷಿಸುವ ಸಲುವಾಗಿ ಹೀಗೆಂದು ಪ್ರಶ್ನಿಸಿದನು, ಬೋಧಕರೇ, ಧರ್ಮಶಾಸ್ತ್ರದಲ್ಲಿ ಪ್ರಮುಖವಾದ ಆಜ್ಞೆ ಯಾವುದು? ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಿನ್ನ ಸರ್ವೇಶ್ವರನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು. ಇದೇ ಪ್ರಮುಖ ಹಾಗೂ ಪ್ರಥಮ ಆಜ್ಞೆ. ಇದಕ್ಕೆ ಸರಿ ಹೊಂದುವ ಎರಡನೇ ಆಜ್ಞೆ ಯಾವುದೆಂದರೆ, ನಿನ್ನನ್ನು ನೀನೆ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನೂ ಪ್ರೀತಿಸು. ಸಮಸ್ತ ಧರ್ಮಶಾಸ್ತ್ರಕ್ಕೂ ಪ್ರವಾದಿಗಳ ಪ್ರವಚನಕ್ಕೂ ಈ ಎರಡು ಆಜ್ಞೆಗಳೇ ಆಧಾರ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಯೇಸುವೆ ಬಾರ, ಕರೆಯುವೆ ಬಾರ, ಹೃದಯದ ದೇಗುಲಕ್ಕೆ ಸ್ಪರ್ಶಿಸಬಾರ, ಸ್ಫೂರ್ತಿಯ ತಾರ, ಬಾಳಿನ ಆಗಸಕ್ಕೆ. ಯೇಸುವೆ ಬಾರ, ಕರೆಯುವೆ ಬಾರ, ಹೃದಯದ ದೇಗುಲಕ್ಕೆ ಸ್ಪರ್ಶಿಸಬಾರ, ಸ್ಫೂರ್ತಿಯ ತಾರ, ಬಾಳಿನ ಆಗಸಕ್ಕೆ. ಬಾ ಯೇಸು ಬಾರ, ಬಾ ಯೇಸು ಬಾರ, ಬಾ ಯೇಸು ಬಾರ, ಬಾ ಯೇಸು ಬಾರ, ಬಾ ಯೇಸು ಬಾರ. ನೀನೇ ಜ್ಯೋತಿಯು, ಕತ್ತಲು ಮುಸುಕಿರಲು, ಸತ್ಯದ ಮಾರ್ಗದಿ ನನ್ನನ್ನು ನಡೆಸಿರಲು. ನೀನೇ ಜ್ಯೋತಿಯು, ಕತ್ತಲು ಮುಸುಕಿರಲು, ಸತ್ಯದ ಮಾರ್ಗದಿ ನನ್ನನ್ನು ನಡೆಸಿರಲು. ನಿತ್ಯಾನಂದವು
ಸ್ವರ್ಗದ ಭೋಜನವಿದು. ನಮ್ಮ ಪಾಣಿಗೆ ಬಂದ ಸ್ವರ್ಗದ ಭಾಗ್ಯವಿದು. ಅವರಲ್ಲಿ ಒಂದಾಗುವ ಪ್ರೀತಿಯ ಕಡಲಲ್ಲಿ ತೇಲುವ, ಬಾನಲ್ಲಿ ಹಾರಾಡುವ, ಅವರ ಸನಿಹದಿ ಸೇರುವ, ಬಾನಲ್ಲಿ ಹಾರಾಡುವ, ಅವರ ಸನಿಹದಿ ಸೇರುವ. ನಮ್ಮ ದೇವರು ತಂದ ಸ್ವರ್ಗದ ಭೋಜನವಿದು. ನಮ್ಮ ಪಾಣಿಗೆ ಬಂದ ಸ್ವರ್ಗದ ಭಾಗ್ಯವಿದು. ಅವರಲ್ಲಿ ಒಂದಾಗುವ ಪ್ರೀತಿಯ ಕಡಲಲ್ಲಿ ತೇಲುವ, ಬಾನಲ್ಲಿ ಹಾರಾಡುವ, ಅವರ ಸನಿಹದಿ ಸೇರುವ, ಬಾನಲ್ಲಿ ಹಾರಾಡುವ, ಅವರ ಸನಿಹದಿ ಸೇರುವ. ಸ್ವರ್ಗದಿಂದ ಇಳಿದು ಬಂದ ಜೀವ ರೊಟ್ಟಿ ನೀವೇ, ದಾಹದಿಂದ ಬಳಲುವ ಮನುಜಗೆ ಜೀವಪಾನ ನೀವೇ. ಸ್ವರ್ಗದಿಂದ ಇಳಿದು ಬಂದ ಜೀವ ರೊಟ್ಟಿ ನೀವೇ, ದಾಹದಿಂದ ಬಳಲುವ ಮನುಜಗೆ ಜೀವಪಾನ ನೀವೇ. ನಿಮ್ಮ ದೇಹ ಭುಜಿಸಿ ನಾನು ಧನ್ಯನಾದೆ ಪ್ರಭುವೇ, ನಿಮ್ಮ ದೇಹ ಭುಜಿಸಿ ನಾನು ಧನ್ಯನಾದೆ ಪ್ರಭುವೇ. ಎನ್ನ ಬಾಳ ಬೆಳಗು ದೇವನ ಬೇಡುವೆ, ಎನ್ನ ಬಾಳ ಬೆಳಗು ದೇವನ ಬೇಡುವೆ. ನಮ್ಮ ದೇವರು ತಂದ ಸ್ವರ್ಗದ ಭೋಜನವಿದು. ನಮ್ಮ ಪಾಲಿಗೆ ಬಂದ ಸ್ವರ್ಗದ ಭಾಗ್ಯವಿದು. ಅವರಲ್ಲಿ ಒಂದಾಗುವ ಪ್ರೀತಿಯ ಕಡಲಲ್ಲಿ ತೇಲುವ, ಬಾನಲ್ಲಿ ಹಾರಾಡುವ, ಅವರ ಸನಿಹದಿ ಸೇರುವ, ಬಾನಲ್ಲಿ ಹಾರಾಡುವ, ಅವರ ಸನಿಹದಿ ಸೇರುವ. ಜಗದ ಕತ್ತಲೆ ಅಳಿಸಿ ಎಂದು ಬಾಳ ಬೆಳಗು ತಂದೆ, ಕರುಣೆ ತೋರಿ ಎಂದು ನನ್ನ ಮನವ ತಣಿಸು ಎಂದೇ. ಜಗದ ಕತ್ತಲೆ ಅಳಿಸಿ ಎಂದು ಬಾಳ ಬೆಳಗು ತಂದೆ, ಕರುಣೆ ತೋರಿ ಎಂದು ನನ್ನ ಮನವ ತಣಿಸು ಎಂದೇ. ನಿನ್ನ ಸನಿಹ ಎನಗೆ ಎಂದು ಆತ್ಮಸ್ಥೈರ್ಯ ಪ್ರಭುವೇ, ನಿನ್ನ ಸನಿಹ ಎನಗೆ ಎಂದು ಆತ್ಮಸ್ಥೈರ್ಯ ಪ್ರಭುವೇ. ನಿನ್ನ ನಂಬಿ ಬಂದೆ ದೇವಾ ಬಾ ಆತ್ಮಕ್ಕೆ, ನಿನ್ನ ನಂಬಿ ಬಂದೆ ದೇವಾ ಬಾ ಆತ್ಮಕ್ಕೆ. ನಮ್ಮ ದೇವರು ತಂದ ಸ್ವರ್ಗದ ಭೋಜನವಿದು. ನಮ್ಮ ಬಾಳಿಗೆ ಬಂದ ಸ್ವರ್ಗದ ಭಾಗ್ಯವಿದು. ಅವರಲ್ಲಿ ಒಂದಾಗುವ ಪ್ರೀತಿಯ ಕಡಲಲ್ಲಿ ತೇಲುವ, ಬಾನಲ್ಲಿ ಹಾರಾಡುವ, ಅವರ ಸನಿಹದಿ ಸೇರುವ.